ಯಾವ ವಿಷಯಕ್ಕೆ ಪ್ರೊಟೆಕ್ಟ್ ಮಾಡಿದೆ ಸರ್? ಕಲಬುರಗಿಯ ಡಿ ಕೊಟ್ಟನೂರು ಗ್ರಾಮದಲ್ಲಿ ಏನು ಶ್ರೀರಾಮೋತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಶುದ್ಧಗೊಳಿಸಿ ಅಪಮಾನ ಮಾಡಿ ಹೀನ ದುಷ್ಕೃತ್ಯವನ್ನು ಎಸಗೋದ್ರ ಮೂಲಕ ಈ ದುಷ್ಕೃತ್ಯದ ಬಂಧಿತ ಆರೋಪಿಗಳು ಏನು ನಾವು ಕೋಮು ಸಂಘರ್ಷವನ್ನು ರಾಜ್ಯದಲ್ಲಿ ಉಂಟು ಮಾಡಬೇಕು, ಅದರ ಲಾಭ ಕೇಂದ್ರದ ಚುನಾವಣೆ ಮೇಲೆ ಬೀರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ದುಷ್ಕೃತ್ಯವನ್ನು ಮಾಡಿದ್ದೀವಿ ಅನ್ನುವಂಥ ಆರೋಪವನ್ನು ಒಪ್ಪಿಕೊಂಡಿದ್ದಾರೆ. ಇಂತಹ ಕೋಮು ಸಂಘರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಏನು ಅವರ ರಕ್ತ ಕುದಿಯುವಂಥ ಒಂದು ಹೀನ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ, ಅದರ ರಾಜಕೀಯ ಲಾಭವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಇನ್ನೂ ಇಂತಹ ಘಟನೆಗಳು ನಡೆಯುವಂಥ ನಿಟ್ಟಿನಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ ತೀವ್ರತರದ ಕಾನೂನು ಕ್ರಮವನ್ನು ಜರುಗಿಸಬೇಕು ಮತ್ತು ಪರಾರಿ ಇರೋ ಇನ್ನೂ 4 ಜನ ಆರೋಪಿಗಳನ್ನು ಬಂಧನಕ್ಕೊಳಪಡಿಸಬೇಕು, ಅವರು ಎಲ್ಲೇ ಅಡಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ಆಗಿರ್ಬೋದು, ವಿವಿಧ ದಲಿತ ಸಂಘ ಸಂಸ್ಥೆಗಳ ಪರವಾಗಿ ಆಗಿರ್ಬೋದು, ನಾವು ಎಲ್ಲರೂ ಇಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ಹಳೆ ಹುಬ್ಬಳ್ಳಿಯ ಜೈ ಭೀಮ್ ಸೌಹಾರ್ದ ವೃತ್ತದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಇವತ್ತು ಬಂಧನ ಮಾಡಿದ್ದಾರೆ. ಓಕೆ, ಈಗ ಇನ್ನೊಬ್ಬ ಆರೋಪಿ ಅಬ್ಸ್ಟ್ಯಾಂಡಿಂಗ್ ಸರ್, ಆ 4 ಜನ ಆರೋಪಿಗಳು ಬಂಧನದ ಮೂಲಕ ವ್ಯಕ್ತ ಆದಂಥ ಹಿನ್ನೆಲೆ, ಅವರ ಉದ್ದೇಶ ಯಾವ ಉದ್ದೇಶಕ್ಕೆ ಅವರು ಈ ಒಂದು ದುಷ್ಕೃತ್ಯ ಅವರು ಮಾಡಿದ್ರು ಅನ್ನುವಂಥದ್ದು ಸಹಿತ ಬಹಿರಂಗ ಆಗಿದೆ. ಕೋಮು ಸಂಘರ್ಷ ಉಂಟು ಮಾಡಬೇಕು, ಜಾತಿ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದಂಥದ್ದು ಒಂದು. ಅದರ ಮುಖ್ಯ ರೂವಾರಿ ಯಾರಿದ್ದಾನೆ, ಆ ಒಂದು ಕ್ರಿಮಿನಲ್ ಮೈಂಡನ್ನು ಹೊರಗೆ ತರಬೇಕು, ಆ ಕಿಂಗ್ ಪಿನ್ನನ್ನು ಹೊರಗೆ ತರಬೇಕು, ಅವನು ಎಲ್ಲೇ ಅಡಗಿದ್ರೂ ಹುಡುಕಿ ತೆಗಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಜಾತಿ ಗಲಭೆ ಆಗಿರ್ಬೋದು, ಕೋಮು ಸೌಹಾರ್ದತೆ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈಗ ಅಬ್ಸ್ಟ್ಯಾಂಡಿಂಗ್ ಅನ್ನಲ್ಲ, ಅದರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು. 100% ಅಪ್ಸ್ಕೊಂಡಿರೋ ಅಂಥವನು ಬಂಧನಕ್ಕಾಗಿಯೂ ಮಾಡ್ತಾ ಇದ್ದೇವೆ ಮತ್ತು ಅಪ್ಸ್ಕೊಂಡಿರೋನು ಸಹಿತ ಇವತ್ತು ಬಂಧನಕ್ಕೊಳಗಾದಂಥವ್ರ ಉದ್ದೇಶ ಏನಿತ್ತಲ್ಲ ಆ ಉದ್ದೇಶದ ವಿರುದ್ಧನೂ ಸಹಿತ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಗುರುನಾಥ್ ಉಳ್ಳಿಕರ್.